ಆಲ್ರೈಟ್ 25 ಗೆಲ್ತೀವಿ ಅಂತ ಹೇಳಿದಾಗ ಯಾರು ನಂಬಿರ್ಲಿಲ್ಲ. ಈಗ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಕ್ವಿಕ್ಲಿ ರಮೇಶ್ ಬಾಬು ಅವರೇ 25 ಗೆಲ್ತೀವಿ 28ರಲ್ಲಿ ಅಂತ. ಒಬ್ಬ ನಾಯಕನಾಗಿ ಅಷ್ಟರ ಮಟ್ಟಿಗೆ ಆಶಾವಾದ ಇಟ್ಕೊಳ್ಳೋದು ತಪ್ಪಲ್ಲ. ಅವ್ರ ಆಶಾವಾದ ಅವ್ರಿಗೆ ಬಿಡ್ತೀನಿ. ಯಡಿಯೂರಪ್ಪರ ಆಶಾವಾದ ತಪ್ಪೇನಿದೆ. ನಾನೀಗ ನಮ್ದು 20-22 ಗೆಲ್ತೀವಿ ಅಂತಿ ನಮ್ಮ ಆಶಾವಾದ, ಹಾಗಾಗಿ ಅದನ್ನ ಅಷ್ಟಕ್ಕೆ ಬಿಡ್ತೀನಿ. ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ತೀರ್ಪು 23ಕ್ಕೆ ಬರುತ್ತೆ. 23ವರೆಗೂ ನಮ್ಗೆ ಕಾಯುವಂತ ತಾಳ್ಮೆ ಇದೆ. ಆಗ್ಲೇ ಒಂದು ವಿಷಯ ನಿಲ್ಲಿಸ್ತೆ. ಮಧುಸೂದನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ್ರು ಹೋಗಿ UM ಆಚೆ ಕಡೆ ಅವ್ರು ಕಾಯ್ಲಿ ಅಂತ ಹೇಳಿ. ಬಹುತೇಕ ಅವ್ರಿಗೆ ಗೊತ್ತಿರಬೇಕು UM ಆಚೆ ಕಡೆ ಕಾಯ್ದಲ್ಲ, ಅದು ಮ್ಯಾನಿಪುಲೇಷನ್ ಆಫ್ ಚಿಪ್ ಮ್ಯಾನಿಪುಲೇಷನ್ ಮಾಡಬೇಕಾದ್ರೆ ವೋಟಿಂಗ್ ಅಲ್ಲೇ ಮೋಸ ಮಾಡ್ತಾರೆ. ಇವತ್ತು ಇವ್ರಿಗೆ ಅಷ್ಟು ವಿಶ್ವಾಸ ಇದ್ರೆ ಸುಪ್ರೀಂ ಕೋರ್ಟ್ ಏನಕ್ಕೆ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ 5 VVPAT ಅನ್ನ ಟ್ಯಾಲಿ ಮಾಡ್ಬೇಕಂತ ಆರ್ಡರ್ ಏನಕ್ಕೆ ಮಾಡಿದ್ರು? ಪ್ರಶ್ನೆ ಇರ್ತಕ್ಕಂಥದ್ದು ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ತರದ ಆರೋಗ್ಯಕರವಾದಂತ ಚರ್ಚೆ ಆಗ್ಬೇಕು. ಇದು ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ಇದೆ. ಮಮತಾ ಮೇಜರ್ ಒಂದು ಟ್ವೀಟ್ ಮಾಡಿದ್ರೆ ಇವ್ರಿಗೆ ಅಷ್ಟೊಂದು ಬೆವರು ಹೊರ್ಸ್ಕೊತಾ ಇದಾರೆ ಅಂದ್ರೆ ಇವ್ರು ಕಳ್ರಲ್ಲ ಅಂದ್ರೆ ಬೆನ್ನೆ ಹಾಕ್ಬಿಟ್ಟು ನೋಡ್ಕೊತಾ ಇದ್ದಾರೆ.